ನಮ್ಮದು ಖಂಡನೆ ಇದೆ. ಮತ್ತು ಆದಷ್ಟು ಶೀಘ್ರ ಡ್ರಾ ಮಾಡ್ಕೋತ ನಮ್ಮದು ಆಗ್ರಹ ಇದೆ. ಸರ್, ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಆತನಿಗೆ ಪದೇ ಭೇಟಿ ಕೊಡ್ತಾ ಇದ್ರಿ. ಆಮೇಲೆ ಮಾಜಿ ಶಾಸಕರನ್ನು ಕೂಡ ಒಳಗೊಂಡು ಈಗ ಸಭೆಯನ್ನು ಮಾಡ್ತಾ ಇದ್ರಿ. ಸರ್, ಏನು ಉದ್ದೇಶ ಸರ್ ಇದು? ಇಲ್ಲ, ನಾವು ಪಕ್ಷ ಸಂಘಟನೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೋಸ್ಕರ ನಾವು ಕೆಳಮಟ್ಟದಿಂದ ನಾವು ಪಕ್ಷ ಕಟ್ಟಿ ಗೆಲ್ಲಿಸುವಂಥ ಸೂಚನೆಗಳು ನಾವು ಜನರು ಅದನ್ನು ಮಾಡ್ತೀವಿ. ನಾವು ಹಂಗೈತಿ ಹಿಂಗೈತಿ ಚರ್ಚೆ ಮಾಡ್ತಿಲ್ಲ. ಪಕ್ಷ ಸಂಘಟನೆ ಮಾಡೋಕೆ ಒತ್ತು ಕೊಟ್ಟಿದ್ದೀವಿ. ಸರ್, ವಿಧಾನಸಭಾ ಚುನಾವಣೆಯಲ್ಲಿ ಅತನಿಯಲ್ಲಿ ಸೋಲಾಯಿತು, ಆದರೆ ಲೋಕಸಭಾ ಚುನಾವಣೆಯಲ್ಲಿ ಅತನಿಯಲ್ಲಿ ಪ್ಲಸ್ ಆಯ್ತಲ್ಲ ಸರ್. ಏನಾದರೂ ನಿಮ್ಮ ತಂತ್ರ ಇದೆಯಾ ಇಲ್ಲಿ? ಯಾವ ರೀತಿ ಏನು ತಂತ್ರ ಇಲ್ಲ, ಜನರು ಎಲ್ಲ ಪ್ರತಿಯೊಬ್ಬ ಹತ್ತಿನ ಜನರಿಗೆ ಗೊತ್ತಿದೆ. ಒಬ್ಬ ಈಗ ಎರಡೂ ರಾಷ್ಟ್ರೀಯ ಪಕ್ಷ ಆತ್ಮಲೋಕ ಮಾಡುವಂಥ ಸಂದರ್ಭ. ಎರಡೂ ರಾಷ್ಟ್ರಗಳು BJP ಕಾಂಗ್ರೆಸ್ ಅವರು ಕೆಲವೊಬ್ಬರು ನಮ್ಮದೇ ಮಾಡಿದ ರಾಜ್ಯ ತಿಳ್ಕೊಂಡ್ರೆ 2004ರಲ್ಲಿ ಡೋಂಗೂರವನ್ನು ಸೋಲಿಸ್ಬೇಕಂತ ಒತ್ತಡ ಇದ್ದಾಗ ತಲೆ ಪಟಕನ ಶಾಸಕರಾದರು. ಮೊನ್ನೆ 23ರಲ್ಲಿ ಒಂದು ಕೆಟ್ಟ ವಾತಾವರಣ, ಪಾಪ ಮಹೇಶ್ ಕುಮಟಳ್ಳಿ ಅವರು ಒಳ್ಳೆ ಕೆಲಸ ಮಾಡಿ ಒಂದು ಕೆಟ್ಟ ವಾತಾವರಣ ಮತ್ತು ಜಂಪ್ ಹೊಡೆದು ಶಾಸಕರದು ಪದೇ ಮಜಾ ಅನಿಸೈತಿ. ಈ ಮುಂದಿನ ದಿನದಲ್ಲಿ ಅತನಿ ಜನರು ಅದು ಒಳ್ಳೆಯ ಬುದ್ಧಿವಂತದಾರ. ಈಗ ಮಾಡಿದಂಥ ಒಂದು ತಪ್ಪು ನಿರ್ಣಯ ಅವ್ರಿಗೆ ಮೈ ತಂದಿದೆ. ಮುಂದಿನ ದಿನದಲ್ಲಿ ನಮ್ಮ ಅತನಿ ಜನರು ಸರಿಯಾದ ನಿರ್ಣಯ ತಗೋದ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಸರ್, ಇದನ್ನೇ ನೋಡಿ ಲಕ್ಷ್ಮಣ್ ಸವದಿ ಯಾಕೆ BJPಗೆ ಬರಬಾರ್ದು? ಯಾಕಂದರೆ ಈಗ BJPಗೆ ಪ್ಲಸ್ ಆಗಿದೆ, ಒಂದು ಕಡೆ BJPನೂ ಆಹ್ವಾನ ಕೊಡ್ತಾ ಇದೆ, ಎಲ್ಲ ಒಂದು ಕಡೆ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ನಾವೇನು BJP ಆಹ್ವಾನ ಕೊಟ್ಟಿಲ್ಲ. ಇಂಥ 100,000 ಜನ ನಮ್ಮ ಕಾರ್ಯಕರ್ತರು ನಮ್ಮ BJP ಇದ್ದಾರೆ. ಈಗ ಅವರೇ ಬರಬೇಕು ಹೋಗ್ತಿಲ್ಲ. ಪಕ್ಷ ಅಂತಿಮ ತೀರ್ಮಾನ ಪಕ್ಷ ಎಂತ ಸ್ವಾಗತ ಇದೆ. ನಾಳೆ ಅಂಥದ್ದೊಂದು ಏನಾದರೂ ನಿರ್ಣಯ ಬಂದರೆ BJP ಕರ್ಕೋತಾರ ಸರ್ ಲಕ್ಷ್ಮಣ್ ಸವದಿ ಅವ್ರನ್ನ? ಅದಕ್ಕೆ ವಾತಾವರಣ ಆ ರೀತಿ ಅತನಿಯಲ್ಲಿ ನಿರ್ಮಾಣ ಆಗಿದೆ ಈಗ ಸದ್ಯಕ್ಕೆ. ನೋಡ್ರಿ, ಅದನ್ನ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ. ಮೊದಲೇ ಅದಿಲ್ಲ, ಎರಡೂ ರಾಷ್ಟ್ರೀಯ ನಾಯಕರು ಇಂಥ ಜಂಪ್ ಹೊಡೆಯೋ ಜನರಿಗೆ ಬುದ್ಧಿ ಕಲಿಸುವ ಒಳ್ಳೆ ನಿರ್ಣಯ ತಗೋಬೇಕು. ಈ ಸಂದರ್ಭದಲ್ಲಿ ಆಗ್ರಹಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.